ಅಕ್ರಮವಾಗಿ ನಡೆಯುತ್ತಿದ್ದ ಮೈನಿಂಗ್ ಸ್ಥಳಕ್ಕೆ ವಿಎ ಹಾಗೂ ಗ್ರಾಮ ಸಹಾಯಕ ಗಿರೀಶ್ ಭೇಟಿ. ಹುಣಸೂರು ತಾಲೂಕಿನ ಕಾಳೇಗೌಡನ ಕಪ್ಪಲು ದೊಂಬರ ಕಾಲೋನಿ ಸರ್ವೆ ನಂಬರ್ 50ರಲ್ಲಿ ಅಕ್ರಮವಾಗಿ ಮೈನಿಂಗ್ ನಡೆಯುತ್ತಿದೆ. ಕಳೆದ 1 ತಿಂಗಳಾದರೂ ಅಕ್ರಮವಾಗಿ ನಡೆಯುತ್ತಿದೆ ಎಂದು ಅಧಿಕಾರಿಗಳಿಗೆ ಮಾಹಿತಿ ಬಂದಿರುತ್ತದೆ. ಇನ್ನು ಈ ವಿಚಾರದ ಕುರಿತು ಸ್ಥಳಕ್ಕೆ ಗ್ರಾಮ ಲೆಕ್ಕ ಅಧಿಕಾರಿ ಲಲಿತಾ ಸ್ಥಳಕ್ಕೆ ಭೇಟಿ ನೀಡಿ, ನೀವು ಮಾಡುತ್ತಿರುವುದು ತಪ್ಪು ಎಂದು ಕೆಲವು ದಿನಗಳ ಹಿಂದೆ ತಿಳುವಳಿಕೆ ಹೇಳಿ ಅನುಮತಿ ಪಡೆದು ನಡೆಸಿ ಎಂದು ಹೇಳಿದರು. ಆದರೆ ಅಧಿಕಾರಿಗಳ ಮಾತಿಗೆ ಕ್ಯಾರೆ ಎನ್ನದೇ ಗಣಿಗಾರಿಕೆಯನ್ನು ಪ್ರಾರಂಭಿಸಿದರು. ಇನ್ನು ಭೂ ವಿಜ್ಞಾನ ಕಚೇರಿಯಲ್ಲಿ ವಿಚಾರಣೆ ನಡೆಸಿದಾಗ ಅಕ್ರಮ ಎಂದು ಕಂಡು ಬಂದಿದ್ದು, ರಾತ್ರಿ ವೇಳೆಯಲ್ಲಿ ಕಲ್ಲುಗಳನ್ನು ಬೇರೆ ಕಡೆಗೆ ಸಾಗಾಟ ಮಾಡುತ್ತಾ ಮಾರಾಟ ಮಾಡುತ್ತಿದ್ದಾರೆ. ಇನ್ನು ರಾತ್ರಿ ವೇಳೆ ಕೆಲಸ ಪ್ರಾರಂಭಿಸಿದರೆ ಈ ವಿಚಾರದ ಕುರಿತು ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಕಲ್ಲು ಬಗೆಯುವ ಯಂತ್ರವನ್ನು ವಶಕ್ಕೆ ಪಡೆಯುತ್ತೇವೆ ಎಂದು ಗ್ರಾಮ ಲೆಕ್ಕಿಗ ಅಧಿಕಾರಿ ಲಲಿತಾ ಅವರು ತಿಳಿಸಿದ್ದಾರೆ. ಇನ್ನು ಸ್ಥಳಕ್ಕೆ ಭೇಟಿ ನೀಡಿದ ಮಾಧ್ಯಮದವರ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅಕ್ಕಪಕ್ಕದ ಜಮೀನಿನ ರೈತರು ಹೈಡ್ರಾಮವೇ ಸೃಷ್ಟಿ ಮಾಡಿದರು. ಇನ್ನು ಇಲ್ಲಿ ನಡೆಯುವ ಗಣಿಗಾರಿಕೆಯ ವಿಷಯವಾಗಿ ನೀವು ತಲೆ ಹಾಕಿದರೆ ನಿಮ್ಮ ಹೆಸರನ್ನು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂಬ ಬೆದರಿಕೆಯನ್ನು ಕೂಡ ಹಾಕಿದರು. ಏನೇ ಆಗಲಿ ಅಕ್ರಮ ಗಣಿಗಾರಿಕೆ ನಡೆಸುತ್ತಿರುವವರ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ. ಅವರು ಪಾರ್ಟಿ ಜಮೀನ್ದಾರರು ನಾವು ಮಂಟಿ ಕ್ಲೀನ್ ಮಾಡ್ಸ್ಕೊತೇವೆ ಅಂತ ಹೇಳಿದ್ರು. ಅದಕ್ಕೆ ಪರ್ಮಿಷನ್ ತಗೋಬರಗಂಟ ನಿಲ್ಸಿ ಅಂದ್ಬಿಟ್ಟು ಸ್ಟಾಪ್ ಮಾಡಿಸಿದ ನಾವು. ಈಗ ನೈಟು ಗಾಡಿ ಎಲ್ಲಿಂದ ತಲುಪುತ್ತೆ, ಹೇಗೆ ತಲುಪುತ್ತೆ, ಎಲ್ಲಿಂದ ಡಿಕ್ಲೇರ್ ಆಗುತ್ತೆ ಅದೆಲ್ಲ ಗೊತ್ತಿದೆ. ಪೊಲೀಸವ್ರಿಗೂ ಮಾಹಿತಿ ಕೊಟ್ಟು ನಾವು ಇದು ಮಾಡಿದ್ವಿ. ಅವ್ರ ಫ್ರೆಂಡ್ ಎಲ್ಲ ಕಟ್ಟಿದ್ದಾರೆ. ಹೌದು. ಈಗ ಅಟ್ಲೀಸ್ಟ್ ಈಗ ಇರೋವಂಥದ್ದು ಸೀಸ್ ಮಾಡಿದ್ರೆ ಒಳ್ಳೇದು. ಮತ್ತೆ ಪೊಲೀಸವ್ರಿಗೆ ಮಾಹಿತಿ ಕೊಡ್ತೇವೆ. ಅವರು ರಾತ್ರಿ ಹೋದ್ರೆ ಸೀಸ್ ಮಾಡೋ ಥರ ವ್ಯವಸ್ಥೆ ಮಾಡ್ತೀವಿ. ಇವಾಗ ಕಲ್ಲು ತಗೊಂಡೋಗ್ತಿದ್ದಾರೆ. ಕಲ್ಲೇನು ತಗೊಂಡೋಗ್ತಾರೆ ಕಲ್ಲು ನಾವೇ ವಿಡಿಯೋ ಮಾಡಿದ್ವಿ ಹೋಗಿರೋದನ್ನ. ಅದು ನಮಗೆ ಗೊತ್ತಿಲ್ಲ ಸರ್. ಏನು ಹೇಳ್ತೀರಾ ಸರ್? ಏನಂತಂದ್ರೆ ಈಗ ತಹಶೀಲ್ದಾರ್ ಗಮನಕ್ಕೆ ತರ್ತೀವಿ, ತಂದ್ಬಿಟ್ಟು ಸೀಸ್ ಮಾಡ್ತೀವಿ, ಎಲ್ಲವನ್ನು ನಿಲ್ಲಿಸ್ತೇವೆ. ಈ ಮೊದಲೇ ಹೇಳಿದ್ರು ವಿ ಎ ಇದ್ದಾರೆ, ಇವರು ಮೊದಲು ಬಂದು ಮಾಹಿತಿ ಕೊಟ್ಟು ಅವ್ರಿಗೆ ನಿಲ್ಸಕ್ಕೆ ಹೇಳಿದ್ದಾರೆ. ಇವರು ಜಮೀನು ಮಟ್ಟ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಈಗ ಮಾಡ್ತಾ ಇದ್ದಾರೆ. ಈಗ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರೋದು ಕಂಡು ಬಂದಿದೆಯಲ್ಲ. ಪೊಲೀಸ್ ತಹಶೀಲ್ದಾರ್ಗೆ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೂಡ ಸೀಸ್ ಮಾಡಿಸ್ತೀವಿ ಸರ್. ಈಗ ಸೀಸ್ ಮಾಡಿಸ್ತೀವಿ ಈಗ. ಓಕೆ ಎಷ್ಟು ದಿನ ಬೇಕಾಗುತ್ತೆ ಸರ್ ನಿಮಗೆ ಕೆಲಸಕ್ಕೆ? ಏನಕ್ಕೆ ಈ ಥರ ಸೀಸ್ ಮಾಡಲಿಕ್ಕೆ? ಇವತ್ತಿಗೇನೆ ಇವಾಗ ಸೀಸ್ ಮಾಡಿ ನಮ್ಮ ಮುಂದೆ ಮಾಡಿಬಿಟ್ಟು ಒಂದು ವಿಡಿಯೋ ತೋರಿಸ್ತೀನಿ. ಓಕೆ. ಇದೆಲ್ಲ ಕ್ಲೀನ್ ಮಾಡೋದ್ರಲ್ಲಿ ಇಲ್ಲೂ ಕಲ್ತಾ ಇದ್ದಾರೆ ಸರ್, ಎಲ್ಲ ಫುಲ್ ಕಲ್ಲಿದೆ. ಇದೆಲ್ಲ ಸಣ್ಣ ಮಟ್ಟಕ್ಕಂತೂ ನಡೀತಿಲ್ಲ ಸರ್. ಬಿಟ್ಬಿಡ್ತಾರೆ. ಏನಾರು ಆದ್ರೆ ಮುಂದೆ ನೋಡ್ಕೊಳ್ಳಿ. ಆಗುತ್ತೆ ಇಲ್ಲ ಈ ಜಾಗದಲ್ಲಿ ಆಗುತ್ತೆ ನೋಡ್ಕೊಳ್ಳಿ. ಎಷ್ಟೋ ಜನ ಆಗವ್ರೆ. ಕಿತ್ಕತ್ತೀವಿ ಅಂತ ಹೇಳಿದ್ರು. ಈಗ ಕಿತ್ಕೊಂಡವ್ರ ಬಿಟ್ಟರೋ ಗೊತ್ತಿಲ್ಲ. ಈಗ ಹಿಂಗೆ ಬೆಟ್ಟ ತಂದು ಹಾಕ್ಬಿಟ್ಟು. ಜಮೀನು ಯಾರ್ದು ನಿಮ್ಮ? ಯಾರು ಅವ್ರ ಹೆಸರೇನು? ಜಮೀನು ಅವ್ರ ಹೆಸರು? ಜಮೀನು ಮಾಡ್ತಾ ಇದ್ದೀರಾ ಒಟ್ಟಿನಲ್ಲಿ? ಈಗ ಜಮೀನು ಮಾಡಕ್ ಆಗ್ತಿದ್ಯಾ? ಇನ್ನು ಇದೆಲ್ಲ ಮುಚ್ಚಿದ ಮೇಲೆ ಮಾಡಬೇಕು ಅಷ್ಟೇ. ಇದೆಲ್ಲ ಮುಚ್ಚಾಗ ಹಾಕಿದ್ಮೇಲೆ ಮುಚ್ಚಿ ಮಾಡಬೇಕು. ಯಾರು ಹೆಸರು ಜಮೀನು? ಅಂತಂದಿರು ಅದು ಊರೆಲ್ಲ. ಅವ್ರ ಹೆಸರೇನು? ಅವ್ರ ಹೆಸರು ಅವ್ರಿಗೆ ಹುಷಾರಿಲ್ಲ. ಅವ್ರಿಗೆ ಅವರು ಇದ್ರಲ್ಲ ಅವ್ರೆ. ಈಗ ಯಾರು